100ಕ್ಕೆ 100ರಷ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನೀವು ಮೈಕ್ ಮುಂದಗಡೆ ಇಟ್ಟರೆ ಪಾಪ ಮಾತಾಡ್ಲಿಕ್ಕಿಲ್ಲ. ಯಾರು ಮಾತಾಡ್ತಾರೆ? ಇರ್ತಕ್ಕಂಥ ವಾಸ್ತವಾಂಶ ಅವ್ರಿಗೆ ಬಹಳ ಚೆನ್ನಾಗಿ ಅರಿವಿದೆ. 100ಕ್ಕೆ 100ರಷ್ಟು ಕರ್ನಾಟಕ ರಾಜ್ಯದ 7.5 ಕೋಟಿ ಕನ್ನಡಿಗರು ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ನ ಪಕ್ಷವನ್ನ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಿಂದ ಕಿತ್ತೆಸಿತಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಯಾರು ಕೂಡ ಸಂಶಯ ಪಟ್ಕೊಳ್ತಕ್ಕಂಥದ್ದು ಬೇಡ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೂಟಿ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ ಪಾಪ. ಈಗ ನೀವಿಲ್ಲ ತಗೊಳ್ಳಿ, ಎಲ್ಲ ನಾಯಕರುಗಳು ವೇದಿಕೆ ಮೇಲೆ ಮಾತನಾಡ್ತಾ ಇದ್ರು. ಸೀನಣ್ಣ ಅವ್ರು ನನ್ನ ಗಾಡಿಲಿ ಬತ್ತಾನು ಹೇಳಿದ್ರು. ನಾನು ಕೇಳಿದೆ, ಏನಣ್ಣ ಇದು? ಅಲ್ಲೆಲ್ಲೋ ಕೋಲಾರದಲ್ಲಿ KC ವ್ಯಾಲಿ, HN ವ್ಯಾಲಿ 2ನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂದ್ರು. ಈಗ 3ನೇ ಹಂತದ ಶುದ್ಧೀಕರಣ ಅಂತಾರೆ. ಯಾವುದೋ ಬೆಂಗಳೂರು ನಗರದಲ್ಲಿ ಕೊಳಚೆ ಪ್ರದೇಶದಲ್ಲಿ ಇರ್ತಕ್ಕಂಥ ನೀರನ್ನ KC ವ್ಯಾಲಿ, HN ವ್ಯಾಲಿಗೆ ಹರಿಸಿ 3ನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂದ್ರೆ ಬಹುಶಃ ನಮಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಜ್ಞಾನದಲ್ಲಿ ಹೇಳ್ತಕ್ಕಂಥದ್ದು ಈ ವಿಶ್ವದಲ್ಲೇ, ದೇಶದಲ್ಲ, ಈ ವಿಶ್ವದಲ್ಲೇ ಅಂತ ತಂತ್ರಜ್ಞಾನ ಇಲ್ಲಿವರೆಗೂ ಆ ಟೆಕ್ನಾಲಜಿ 3ನೇ ಹಂತದ ಚರಂಡಿ ವ್ಯವಸ್ಥೆಯ ನೀರನ್ನ ಅದನ್ನ ಶುದ್ಧೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಬಹುಶಃ ವಿಶ್ವದಲ್ಲೇ ಎಲ್ಲೂ ಕೂಡ ನಾವು ಕಂಡಿಲ್ಲ ಇಲ್ಲಿವರೆಗೂ. ಅಂಥದ್ದೊಂದು ಇವತ್ತು ಇಲ್ಲಿ ಒಬ್ರು ಮಹಾನುಭಾವ ಇಲ್ಲಿ ಇರ್ತಕ್ಕಂಥ ಶಾಸಕರು ಎಷ್ಟಣ ಪೈಪ್ಲೈನು 1800 ಕೋಟಿನ ಸಾಕಾ? ದಾಖಲೆ ಪ್ರಮಾಣದ ಪರ್ಸೆಂಟೇಜ್, ಏನ್ ಪರ್ಸೆಂಟೇಜ್ ಅನ್ನೋದಕ್ಕೆ ದಾಖಲೆ ಮೀರಿ ಬಿಟ್ಟಿದ್ದಾರೆ. ಬಹುಶಃ ಹಲವಾರು ಸರ್ಕಾರಗಳು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ. ಆದರೆ ಈ ರೀತಿ 20%, 30% ಏನು ಪೈಪ್ಲೈನ್ಗಳು ಪಾಪ ವೃಷಭಾವತಿ ನದಿಯಿಂದ ಮೂಲದಿಂದ ಬೈರಮಂಗಲದಲ್ಲಿ ಇರ್ತಕ್ಕಂಥ ಅಲ್ಲಿಂದ ಹರಿತಕ್ಕಂಥ ನೀರು ಬೆಂಗಳೂರು ನಗರದ ಕೊಳಚೆ ಪ್ರದೇಶದ ನೀರನ್ನ ಇವತ್ತು 69 ಕೆರೆಗಳನ್ನ ತುಂಬಿಸ್ತಕ್ಕಂಥದಕ್ಕೆ ನೀವಿದನ್ನ ಈ ಕಾರ್ಯಕ್ರಮವನ್ನ ಮುಂದಿಟ್ಟಿದ್ದೀರೋ ಅಥವಾ ನಿಮ್ಮ ಜೇಬಲ್ಲಿ ದುಡ್ಡು ತುಂಬಿಸ್ಕೊಳ್ಳೋದಕ್ಕೆ 1800 ಕೋಟಿ ರೂಪಾಯಿ ಅಷ್ಟು ಇವತ್ತು ಕಾಂಟ್ರಾಕ್ಟ್ ಕೊಡುವ ಮೂಲಕ ಇವತ್ತು ಹಗಲ್ದೊಡೆ ಮಾಡ್ತಕ್ಕಂಥದಕ್ಕೆ ನೆಲಮಂಗಲ ತಾಲೂಕಿನ ಜನತೆಗೆ ಇವತ್ತು ಯಾವ ರೀತಿ ನೀವು ಮೋಸ ಮಾಡ್ತಿದ್ದೀರಿ? ಇದರಿಂದ ನಿಮಗೇನಾಗೋದಿಲ್ಲ, ನಿಮ್ಮ ಜೇಬು ಭರ್ತಿ ಆಗ್ತದೆ. ಆದರೆ ತಾಲೂಕಿನ ಜನತೆಯ ಪರಿಸ್ಥಿತಿಗಳು ನಾಳೆ ಏನಾಗ್ತದೆ? ಆ 69 ಕೆರೆ ಕಟ್ಟೆಗಳಲ್ಲಿ ಆ ಕೊಳಚೆ ನೀರನ್ನ ನೀವು ತಗೊಂಡೋಗಿ ಕೆರೆಗಳನ್ನ ತುಂಬಿಸಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ ಕೆಟ್ಟ ಕಾಯಿಲೆಗಳನ್ನ ತಾಲೂಕಿನ ಜನತೆ ಎದುರು ನೋಡ್ಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಕಿಂಚಿತ್ತು ನಿಮ್ಗೆ ಕಾಳಜಿ ಇಲ್ದಿರ 1800 ಕೋಟಿ ರೂಪಾಯಿ ಅಷ್ಟು ಇವತ್ತು ಕಾಂಟ್ರಾಕ್ಟ್ ಕೊಟ್ಕೊಂಡು ಅದೆಂಥದೋ ಪೈಪ್ಲೈನು ಅಂತ ಹೇಳ್ಕೊಂಡು ಅಲ್ಲಿಂದ ನೀರು ಹರಿಸ್ತೀವಿ ಅಂತ ಇವತ್ತು ಈ ದೊಡ್ಡ ಒಂದು ನಾಟಕವನ್ನ ಎಸ್ಕೊಂಡು ಇವತ್ತು ಹೊರಟಿದ್ದೀರಲ್ಲ. ಶಾಸಕರಾಗಿದ್ದೀರಿ, ಅವಕಾಶ ಸಿಕ್ಕದೆ ಬಳಕೆ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಿದವ್ರು ಯಾರು? ಆದ್ರೆ ನೀವು ಈ ರೀತಿ ವರ್ತನೆ ಮಾಡ್ತೀರಿ ಅಂತಕ್ಕಂಥದ್ದಾದ್ರೆ ಒಂದು ಮಾತು ಸನ್ಮಾನ್ಯ ಶ್ರೀರಣ್ಣ ಅವರು ಕೂಡ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಹೇಳಿದ್ದಾರೆ. ಏನು ನೀವು ವೃಷಭಾವತಿ ನದಿ ಮೂಲದಿಂದ ನೀವು ಈ ಕೊಳಚೆ ನೀರನ್ನ ಇವತ್ತು ಇಲ್ಲಿ ಹರಿಸಬೇಕು ಕೆರೆ ಕಟ್ಟೆಗಳಿಗೆ ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ದೀರಿ. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮೆಲ್ಲರ ನೇತೃತ್ವದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವೆಲ್ಲವನ್ನ ತಡೆಗಟ್ಟತಕ್ಕಂಥದಕ್ಕೆ ಹೋರಾಟವನ್ನ ಕೈಗೆತ್ಕೊಳ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರಾಗ್ಲಿ, ಸೀನಣ್ಣ ಅವರಾಗ್ಲಿ, ಮುಖಂಡರುಗಳಾಗ್ಲಿ ಕೈ ಕಟ್ಟಿ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.